ನಮಸ್ಕಾರ. ಬನ್ನಿ, ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಕವಿ ಡಾಕ್ಟರ್ ಬಸವರಾಜ ಸಬರ್ದ ಅವರು ಬರೆದಿರುವ ಬೋಧಿವೃಕ್ಷದ ಹಾಡು ಕವನದ ಮೂಲಕ ಬದುಕಿನ ಅತಿ ದೊಡ್ಡ ಸತ್ಯವನ್ನ ಅರಿಯುವ ಪ್ರಯತ್ನ ಮಾಡೋಣ. ನೋಡಿ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಮಾನವ ಜನ್ಮ ಅನ್ನೋದಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಆದ್ರೆ ಇದರ ನಿಜವಾದ ಸಾರ್ಥಕತೆ ಇರೋದು ಬರೀ ತಿಂದು ಉಂಡು ಭೋಗಿಸೋದ್ರಲ್ಲ, ಬದಲಾಗಿ ನಮ್ಮನ್ನ ನಾವು ಅರಿತುಕೊಳ್ಳುವ ಆತ್ಮ ಸಾಕ್ಷಾತ್ಕಾರದಲ್ಲಿ. ಇದನ್ನೇ ಕವಿಗಳು ನಮ್ಗೆ ತಿಳಿಸ್ಕೊಡ್ ಹೊರಟಿದ್ದಾರೆ. ಹಾಗಾದ್ರೆ ಈ ಆತ್ಮಸಾಕ್ಷಾತ್ಕಾರದ ಹಾದಿ ಹೇಗಿರುತ್ತೆ? ಲೌಕಿಕ ವ್ಯಾಮೋಹದಿಂದ ಪರಮಸತ್ಯದ ಕಡೆಗೆ ಸಾಗುವ ಆ ಪಯಣಕ್ಕೆ ಜಗತ್ತಿನ ಅತಿದೊಡ್ಡ ಉದಾಹರಣೆಯಂದ್ರೆ ಅದು ಗೌತಮ ಬುದ್ಧ. ಆತ ನಡೆದು ಬಂದ ಆ ಬೆಳಕಿನ ಪಯಣವೇ ಈ ಸಂಪೂರ್ಣ ಕಾವ್ಯದ ಜೀವಾಳ. ಈಗ ಆ ಕವನದ ಪ್ರತಿಯೊಂದು ಸಾಲನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ, ಬನ್ನಿ. ಕವನದ ಆರಂಭದ ಸಾಲುಗಳು ಹೀಗಿವೆ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೆ. ಕೇಳಿಸ್ತಲ್ವಾ? ಈ ಮಾತುಗಳಲ್ಲೇ ನಮ್ಮನ್ನ ಒಂದು ಮಹಾನ್ ಪರಿವರ್ತನೆಗೆ ಸಾಕ್ಷಿಯಾಗುವಂತೆ ಮಾಡುವ ಒಂಥರ ಮಂತ್ರಶಕ್ತಿ ಅಡಗಿದೆ ಅಲ್ವೇ? ಅಂದರೆ ಜಗತ್ತಿನ ಎಲ್ಲ ಸಂಘರ್ಷ, ಯುದ್ಧ, ದ್ವೇಷಗಳಿಗಿಂತ ಕರುಣೆ ಮತ್ತು ವಿಶ್ವಾತ್ಮಕ ಪ್ರೀತಿ ಇದೆಯಲ್ಲ, ಅದು ಬಹಳ ದೊಡ್ಡದು. ಈ ಕರುಣೆಯ ಮುಂದೆ ಬೇರೆಲ್ಲವೂ ನಶ್ವರ ಅಂತ ಕವಿಗಳು ಹೇಳ್ತಿದ್ದಾರೆ. ಹಾಗಾದ್ರೆ ಸಂಘರ್ಷದಿಂದ ಪ್ರೀತಿಯೆಡೆಗಿನ ಆ ಮಹಾಪಯಣ ಶುರುವಾಗಿದ್ ಹೇಗೆ ಗೊತ್ತಾ? ಮುಂದಿನ ಸಾಲು ನೋಡಿ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು. ಆ ಕತ್ತಲ ಕಾರ್ಮೋಡ ಕವಿದ ನಿಶ್ಶಬ್ದದಲ್ಲಿ ಅವನಲ್ಲಿದ್ದ ಆ ಮೌನ ಧೈರ್ಯ ಹೇಗೆ ಜಾಗೃತವಾಯಿತು ಅನ್ನೋದನ್ನ ಈ ಸಾಲು ಎಷ್ಟು ಚೆನ್ನಾಗಿ ಕಟ್ಟಿಕೊಡುತ್ತೆ ಅಲ್ವಾ? ಅಸಲಿಗೆ ನಿಜವಾದ ವೀರತನ ಅಂದ್ರೆ ಏನು ಹೇಳಿ? ಕತ್ತಿ ಎತ್ತಿ ರಣರಂಗದಲ್ಲಿ ರಕ್ತ ಹರಿಸೋದಲ್ಲ. ನಮ್ಮ ಅಜ್ಞಾನದ ನಿದ್ರೆಯಿಂದ ನಾವು ಎಚ್ಚೆತ್ತು ಜೀವನದ ನಿಜವಾದ ಅರ್ಥ ಹುಡುಕಲು ಯಾರಿಗೂ ಕಾಯದೆ ಏಕಾಂಗಿಯಾಗಿ ಹೆಜ್ಜೆ ಇಡುವುದು ಕೂಡ ಅಷ್ಟೇ ದೊಡ್ಡ ಸಾಹಸ. ಈ ಶ್ರೇಷ್ಠ ಸಾಹಸವನ್ನೇ ಬುದ್ಧ ಮಾಡಲಾರಂಭಿಸಿದ. ಆಮೇಲೇನಾಯ್ತು? ಮಡದಿ ಮಗುವ ತೊರೆದನವನು ಅಡವಿದಾರಿ ಹಿಡಿದನು. ಈ ಮಾತನ್ನ ಕೇಳುವಾಗ ಮನಸ್ಸಿಗೆ ಸ್ವಲ್ಪ ಭಾರ ಆಗುತ್ತೆ ನಿಜ. ಆದ್ರೆ ಇಡೀ ಜಗತ್ತಿನ ಒಳಿತಿಗಾಗಿ ಅವನು ಮಾಡಿದ ಅತ್ಯಂತ ಅನಿವಾರ್ಯವಾದ ತ್ಯಾಗದ ಭಾವ ಈ ಸಾಲಿನಲ್ಲಿದೆ. ತುಂಬಿದ ಸಂಸಾರವನ್ನ, ಗೃಹಸ್ಥ ಜೀವನವನ್ನ ತ್ಯಜಿಸೋದು ಅಷ್ಟು ಸುಲಭದ ಮಾತಲ್ಲ. ಅವನು ತನ್ನ ಹೆಂಡತಿ ಮಕ್ಕಳನ್ನ ಯಾವುದೋ ದ್ವೇಷದಿಂದಲೋ ಕ್ರೂರತೆಯಿಂದಲೋ ಬಿಟ್ಟು ಹೋಗ್ಲಿಲ್ಲ. ಬದಲಾಗಿ ಈ ಲೌಕಿಕ ಸುಖಭೋಗಗಳೇ ಜೀವನದ ಕೊನೆಯ ಗುರಿಯಲ್ಲ, ಆ ಪರಮ ಸತ್ಯವನ್ನು ನಾನು ಕಾಣಲೇಬೇಕು ಅಂತ ಅರಿತಿದ್ದರಿಂದಲೇ ಆ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡ. ಕವಿಗಳು ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು. ಇಲ್ಲಿ ನೀವು ಗಮನಿಸಬೇಕು, ಈ ಹರಿದು ಹಾಕಿ ಅನ್ನೋ ಪದದ ಬಳಕೆ ಇದೆಯಲ್ಲ, ಅದರ ಶಕ್ತಿ ಅಗಾಧವಾದದ್ದು. ಯಾಕಂದ್ರೆ ಅರಮನೆ ಅನ್ನೋದು ಕೇವಲ ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ, ಅದು ಅಹಂಕಾರ, ಐಷಾರಾಮಿ ಜೀವನ ಮತ್ತು ಭೌತಿಕ ವ್ಯಾಮೋಹದ ಅತಿದೊಡ್ಡ ಸಂಕೇತ. ಆ ಭಾರವಾದ ಸರಪಳಿಯನ್ನು ಮುರಿದು ಹೊರಬರುವುದು ಅಂತರಂಗದ ಆಧ್ಯಾತ್ಮಿಕ ಸತ್ಯವನ್ನು ಹುಡುಕುವ ಅತ್ಯಂತ ಪ್ರಬಲವಾದ ನಿರ್ಧಾರವನ್ನ ತೋರಿಸುತ್ತೆ. ಗೊತ್ತೋ ಗುರಿಯಿಲ್ಲದಂತೆ ಕತ್ತಲಲ್ಲಿ ನಡೆದನು. ಮುಂದೆ ಯಾವ್ದಾರಿ, ಎಲ್ಲಿಗ್ ಹೋಗ್ತಿದ್ದೀನಿ ಅನ್ನೋ ಯಾವ ಅರಿವು ಇಲ್ಲದೆ ಆ ಅಜ್ಞಾತ ಅಪರಿಚಿತ ಕತ್ತಲಲ್ಲಿ ಹೆಜ್ಜೆ ಇಡುವಾಗಿನ ಅಪಾರವಾದ ಅನಿಶ್ಚಿತತೆಯನ್ನ ಈ ಸಾಲು ನಮ್ಮ ಕಣ್ಮುಂದೆ ತರುತ್ತೆ. ಈ ಭೌತಿಕ ಕತ್ತಲು ಏನನ್ನ ಸಂಕೇತಿಸುತ್ತೆ ಅಂದ್ರೆ, ನಿಜವಾದ ಜ್ಞಾನೋದಯ ಆಗುವ ಮುನ್ನ ಮನುಷ್ಯನ ಮನಸ್ಸಿನಲ್ಲಿ ಮತ್ತು ಆ ದಟ್ಟವಾದ ಅರಣ್ಯದಲ್ಲಿ ನಡೆಯುವ ದಾರಿದೀಪವಿಲ್ಲದ ಕಠಿಣ ಹುಡುಕಾಟವನ್ನ. ಪರಮಸತ್ಯವನ್ನ ಹುಡುಕುವ ದಾರಿ ಆರಂಭದಲ್ಲಿ ಯಾವಾಗ್ಲೂ ಹೀಗೆ ಕತ್ತಲಿನಿಂದಲೇ, ಗೊಂದಲದಿಂದಲೇ ಕೂಡಿರುತ್ತೆ. ಆದರೆ ನೋಡಿ, ಆ ಕತ್ತಲಿನ ಪಯಣ ಖಂಡಿತ ವ್ಯರ್ಥವಾಗಲಿಲ್ಲ. ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಹೊಳೆಯಿತು. ಒಮ್ಮೆಲೆ ಒಂದು ದಿವ್ಯವಾದ ಸ್ಪಷ್ಟತೆ ಸಿಕ್ಕಂತೆ ಕವನವು ಇಲ್ಲಿಂದ ಬೇರೊಂದು ಮಜಲಿಗೆ ತೆರೆದುಕೊಳ್ಳುತ್ತೆ. ಇದು ಮೇಲ್ನೋಟಕ್ಕೆ ನಮಗೆ ವಿಪರ್ಯಾಸ ಅನಿಸಬಹುದು, ಹೌದಲ್ವಾ? ಕಾಡಿಗೆ ಹೋದವನಿಗೆ ನಾಡಿನ ನೆನಪಕ್ಕೆ ಬಂತು ಅಂತ. ಆದರೆ ಸತ್ಯ ಏನಂದ್ರೆ, ಪ್ರಕೃತಿಯ ಆ ಆಳವಾದ ಏಕಾಂತವೇ ಅವನಿಗೆ ಸಮಾಜದ ಅಂಕುಡುಂಕುಗಳನ್ನ, ಜನರ ದುಃಖವನ್ನ ಮತ್ತು ಜೀವನದ ನಿಜವಾದ ಸ್ವರೂಪವನ್ನ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ದೃಷ್ಟಿಯನ್ನ ಕೊಡ್ತು. ಆಂತರಿಕವಾಗಿ ಅವನಲ್ಲಿ ಬದಲಾಗುತ್ತಿರುವ ಈ ಜ್ಞಾನೋದಯದ ಸೂಚನೆಯಾಗಿ ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು. ಸಾಕ್ಷಾತ್ ಪ್ರಕೃತಿಯೇ ಆತನನ್ನ ಎಚ್ಚರಿಸುತ್ತಿರುವಂಥ ಬಹಳ ಮಧುರವಾದ ಸಂಕೇತವಿದು. ಇಲ್ಲಿ ಕೋಗಿಲೆಯ ಧ್ವನಿಯು ಕೇವಲ ಒಂದು ಹಕ್ಕಿಯ ಕೂಗಲ್ಲ, ಅದು ಸಮಾಜದಲ್ಲಿ ನೆಲೆಸಬೇಕಾದ ಹೊಸ ಸೌಹಾರ್ದತೆಯ ಮತ್ತು ಸತ್ಯವು ಬಹಳ ಹತ್ತಿರವಾಗ್ತಿದೆ, ಜ್ಞಾನದ ವಸಂತಕಾಲ ಸನ್ನಿಹಿತವಾಗಿದೆ ಅನ್ನೋದರ ಶುಭ ಸಂಕೇತ.
ಆ ಪರಮಾನಂದದ ಘಳಿಗೆಯಲ್ಲಿ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು. ಹೊರಗಿನ ಆಕಾಶದಲ್ಲಿ ಮತ್ತು ಅವನ ಒಳಗಿನ ಅಂತರಂಗದಲ್ಲಿ ಏಕಕಾಲಕ್ಕೆ ಹೊಸ ಬೆಳಕು ಮೂಡುತ್ತಿರುವ ಸುಂದರವಾದ ಚಿತ್ರಣವಿದು. ಆಕಾಶದಲ್ಲಿ ಬೆಳ್ಳಿ ಚುಕ್ಕಿ ಮೂಡುವುದು ಅಂದ್ರೆ ಏನು? ಕತ್ತಲು ಸರಿದು ಪ್ರಾತಃಕಾಲದ ಬೆಳಕು ಬರುವ ಮುನ್ಸೂಚನೆ. ಬುದ್ಧನ ಒಳಗಿದ್ದ ಅಜ್ಞಾನದ ಕತ್ತಲು ಸಂಪೂರ್ಣವಾಗಿ ನಾಶವಾಗಿ ಜ್ಞಾನದ ಪ್ರಕಾಶ ಮೂಡಿದ ಆ ನಿಖರವಾದ ಕ್ಷಣವನ್ನು ಈ ಸಾಲು ಅತ್ಯಂತ ಅದ್ಭುತವಾಗಿ ರೂಪಕಗೊಳಿಸಿದೆ. ಕೊನೆಯ ಸಾಲು ಬೋಧಿವೃಕ್ಷದಲ್ಲಿ ಮಹಾಬೆಳಕು ಅನ್ನದು ಕಂಡಿತು. ಇದು ಈ ಸಂಪೂರ್ಣ ಕಾವ್ಯದ ಅತ್ಯಂತ ಶಕ್ತಿಯುತವಾದ ಜ್ಞಾನೋದಯದ ಪರಾಕಾಷ್ಠೆಯನ್ನು ವರ್ಣಿಸುವ ಅಂತಿಮ ಘಟ್ಟ. ಆ ಪವಿತ್ರವಾದ ಬೋಧಿವೃಕ್ಷದ ಕೆಳಗೆ ಧ್ಯಾನಿಸುತ್ತಿದ್ದಾಗ ಕಂಡ ಆ ಮಹಾಬೆಳಕು ಇದೆಯಲ್ಲ, ಅದು ಅರಮನೆ ತೊರೆದು ಬಂದಿದ್ದ ಸಿದ್ಧಾರ್ಥನನ್ನ ಇಡೀ ಜಗತ್ತೇ ಆರಾಧಿಸುವ ಮಹಾಜ್ಞಾನಿ ಬುದ್ಧನನ್ನಾಗಿ ಪರಿವರ್ತಿಸಿತು. ತನ್ನನ್ನ ತಾನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕೆಂಬ ಮಾನವ ಜನ್ಮದ ಆ ಅತ್ಯುನ್ನತ ಹುಡುಕಾಟ ಇಲ್ಲಿಗೆ ಪೂರ್ಣಗೊಳ್ತು. ಬುದ್ಧನ ಸುತ್ತಲೂ ಜಿಂಕೆ, ಮೊಲ ಮತ್ತು ಪಕ್ಷಿಗಳು ಯಾವುದೇ ಭಯವಿಲ್ಲದೆ ಎಷ್ಟು ಶಾಂತಿಯಿಂದ ನೆಲೆಸಿವೆ ಅನ್ನೋದನ್ನ ಒಮ್ಮೆ ನೀವು ಕಲ್ಪಿಸಿಕೊಳ್ಳಿ. ಇದು ಅವನೊಳಗಿದ್ದ ಕರುಣೆ ಮತ್ತು ಆ ವಿಶ್ವಾತ್ಮಕ ಪ್ರೀತಿ ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಎಲ್ಲ ಜೀವರಾಶಿಗಳಿಗೂ ಹೇಗೆ ವ್ಯಾಪಿಸಿತ್ತು ಅನ್ನೋದರ ದ್ಯೋತಕ. ಆ ಪ್ರೀತಿಯೇ ಜಗತ್ತಿನ ಅತೀ ದೊಡ್ಡ ಶಕ್ತಿ. ಹಾಗಾದ್ರೆ ಈ ಕವನದ ಮೂಲಕ ಕವಿ ಡಾಕ್ಟರ್ ಬಸವರಾಜ ಸಬರದವರು ನಮ್ಗೆ ಕೊಡ್ತಿರುವ ಅಂತಿಮ ಸಂದೇಶವೇನು? ನಾವು ಕಲಿಯಬೇಕಾದ ಪಾಠಗಳೇನು? ಬುದ್ಧನಂತೆ ಪ್ರತಿಯೊಬ್ಬರೂ ತಮ್ಮನ್ನ ತಾವು ಅರಿಯಬೇಕು, ಬದುಕಿನ ನಿಜವಾದ ಅರ್ಥವನ್ನ ತಿಳಿದು ಉನ್ನತ ಮೌಲ್ಯಗಳನ್ನ ರೂಢಿಸಿಕೊಂಡು ಈ ಸಮಾಜದಲ್ಲಿ ನಾವೆಲ್ಲರೂ ಒಂದಾಗಿ ಕರುಣೆ, ಪ್ರೀತಿಯಿಂದ ಬಾಳಬೇಕು. ಇದೇ ಈ ಅದ್ಭುತ ಕವನದ ಮೂಲ ಸಾರಾಂಶ. ಕೊನೆಯದಾಗಿ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಕ್ತಾಯ ಮಾಡೋಣ. ಬುದ್ಧನಂತೆ ನಮ್ಮ ನಿಜವಾದ ಅಸ್ತಿತ್ವವನ್ನ ಅರಿಯಲು ಮತ್ತು ಆ ವಿಶ್ವಾತ್ಮಕ ಪ್ರೀತಿಯ, ಕರುಣೆಯ ಹಾದಿಯಲ್ಲಿ ಸಾಗಲು ನಾವು ನಮ್ಮ ಅಂತರಂಗವನ್ನ ಹೇಗೆ ಶೋಧಿಸಬೇಕು? ಈ ಮೌಲ್ಯಯುತವಾದ ಪ್ರಶ್ನೆಯ ಬಗ್ಗೆ ನಾವೆಲ್ಲರೂ ಸದಾ ಯೋಚಿಸ್ತಿರೋಣ ಅಲ್ವೇ? ಇಲ್ಲಿಯವರೆಗೆ ನನ್ನ ಜೊತೆಯಾಗಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.